ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಇವ್ರನ್ನ ನೀವು ಸಾಕಷ್ಟು ಕಾಮಿಡಿ ಪಾತ್ರಗಳಲ್ಲಿ ನೋಡಿರ್ತೀರಾ. ವೈಜನಾಥ್ ಬಿರಾದರ್ ಅಂತ ಇವ್ರ ಹೆಸರು. ಆದರೂ ಕೂಡ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ. ನೋಡಿ, 500ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಆದರೂ ಕೂಡ ಇವರಿಗೆ ಸ್ವಂತ ಬಾಡಿಗೆ ಮನೆಯೇ, ಈಗಲೂ ಕೂಡ ಬಾಡಿಗೆ ಮನೇಲಿ ಕಾಲ ಕಳೀತಾ ಇದ್ದಾರೆ. ಸ್ವಂತ ಮನೆಯೇ ಇಲ್ವಂತೆ. ನೋಡಿ ಜನನ ಇವ್ರದ್ದು ಒಂದು ತೇಗಪುರ ಬಾಲ್ಕಿಯಲ್ಲಿ ಜನನ ಆಗುತ್ತೆ, ಬೀದರ್ ಜಿಲ್ಲೆಯಲ್ಲಿ. ಬೀದರ್ ಜಿಲ್ಲೆಯ ಒಂದು ನೋಡಿ, ನೀವು ಕೇಳಿರ್ಬೋದು, ಬೀದರ್ ಜಿಲ್ಲೆ ಉತ್ತರ ಕರ್ನಾಟಕ ಸೈಡು. ಆದರೂ ಕೂಡ ಇವರು ವೃತ್ತಿನೇ ಚಲನಚಿತ್ರ ನಟರಾಗಬೇಕು ಅಂತ ಬಂದರು. ಆವಾಗಿನ ಒಂದು 20, 25, 30 ವರ್ಷಗಳ ಹಿಂದೆ. ಈಗಲೂ ಕೂಡ ನೋಡಿ, ಸಹ ನಟನಾಗೆ ಒಬ್ಬ ಕಾಮಿಡಿ ಪಾತ್ರಗಳಲ್ಲಿ 360ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಾರಂತೆ. ನೋಡಿ, ಸ್ಟಾರ್ಟಿಂಗಲ್ಲೇ ಒಂದು ಹಾಸ್ಯ ಪಾತ್ರಗಳಲ್ಲಿ ಮಿಂಚಿರೋದು ಇವರು. ಅದರಲ್ಲೂ ಓ ಮಲ್ಲಿಗೆ ಅನ್ನೋ ಸಿನಿಮಾ, ಅಕ್ಕ, ಹುಲಿಯ ಮಠ ಅಂತಕ್ಕಂಥ ಒಂದು ಸಿನಿಮಾಗಳೆಲ್ಲ ತುಂಬ ಫೇಮಸ್ ಆದರು. ಫೇಮಸ್ ಆದಮೇಲೆ ನೆಕ್ಸ್ಟು ಒಂದು ಲವ್ ಟ್ರೈನಿಂಗ್ ಸ್ಕೂಲೆಲ್ಲ ಸೇರಿಕೊಂಡು ಅಲ್ಲಿಂದ ಸಾಕಷ್ಟು ಒಂದು ಟ್ರೈನಿಂಗ್ ಎಲ್ಲ ಕಲ್ತ್ಕೊಂಡು ಸಿನಿಮಾಗಳಲ್ಲಿ ತುಂಬ ನಟಿಸ್ತಾರೆ. ಮುಂದೆ ಒಂದು 4 ಲಂಬಾಣಿ, ತುಳು ಹಾಗೂ ಹಿಂದಿ ಹ್ಯಾಂಗ್ ಟು ಒಂದು ಡೆತ್ ಸಿನಿಮಾಗಳೆಲ್ಲ ತುಂಬ ನಡೆಸಿದ್ರಂತೆ. ಆದರೂ ಬೋಳು ಮುಂದಲೆ ಅಂದರೆ ತಲೆಯೆಲ್ಲ ಬುರುಡೆ ಕೂದಲಿಲ್ಲದೆ ಇರೋದ್ರಿಂದ, ಹಿಂಬದಿಯಲ್ಲಿ ಕೆದರಿದ ಒಂದು ಕೂದಲಿರೋದ್ರಿಂದ ಈಗಲೂ ಕೂಡ ಒಂದು ಬಡಕಲು ದೇಹ, ಕೀರಲು ಒಂದು ದನಿ, ಇದೆಲ್ಲ ನೀವು ನೋಡ್ತಾ ಇರ್ಬೋದು ಅವರ ಒಂದು ಮೇಲ್ನೋಟವನ್ನು. ಯಾಕೆಂದರೆ ಅವ್ರು ಈಗಲೂ ಕೂಡ ಒಂದು ತಾತನ ರೀತಿ, ವಯಸ್ಕರ ರೀತಿಯಲ್ಲಿ ಕಾಣ್ತಾರೆ. ನೀವೆಲ್ಲ ಆಲ್ಮೋಸ್ಟು ತುಂಬ ಸಿನಿಮಾಗಳು ನೋಡಿರ್ತೀರ. ಯಾಕೆಂದರೆ ಅವ್ರ ಹತ್ರ ಒಂದು ತಿಳ್ಕೊಬೇಕಾದ ಒಂದು ವಿಷಯಗಳು ತುಂಬ ಇದೆ. ನೋಡಿ, ದರ್ಶನ್ ಸರ್ ಕೂಡ ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರಂತೆ. ಏನೇನು ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕೆಂದರೆ ನೋಡಿ ಸ್ನೇಹಿತರೆ, ನಮ್ಮ ವಿಷಯ ಇನ್ನೂ ಹೋಗ್ತಾ ಆಳವಾಗಿ ತಿಳ್ಕೊಬೇಕಂತಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ಹೀಗೆ ನಿಮ್ಮ ಬೆಂಬಲ ಇರಲಿ. ಯಾರಾದರೂ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ವೈಜನಾಥ್ ಬಿರಾದರ್ ಅವರು ಬೀದರ್ ಜಿಲ್ಲೆಯ ಒಂದು ಬಾಲ್ಕಿ ಅನ್ನೋ ತಾಲೂಕಿನಲ್ಲಿ ಇಂದ ಬರ್ತಾರೆ. ಅಲ್ಲಿ ಒಂದು ಬಸಪ್ಪ ಮತ್ತು ನಾಗಮ್ಮ ಅವರ ಒಂದು ಅಪ್ಪ ಅಮ್ಮನ ಮಗನಾಗಿ ಜನಿಸಿ ಬರ್ತಾರೆ. ಅವ್ರ ವಿದ್ಯಾಭ್ಯಾಸ ಎಲ್ಲ ಒಂದು 4ನೇ ತರಗತಿ ಎಲ್ಲ ಓದ್ತಿರುವಾಗಲೇ ಅವ್ರ ತಂದೆ ತೀರ್ಕೊಂಡಿದ್ದರಿಂದ ಶಾಲೆ ಬಿಟ್ಬಿಟ್ರಂತೆ. ಆ ಟೈಮಲ್ಲೇ ಒಂದು ಸ್ಕೂಲನ್ನು ಬಿಟ್ಟ ತಕ್ಷಣ ನೆಕ್ಸ್ಟು ಅವರ ಒಂದು ಬಣ್ಣದ ಬದುಕು ನೋಡಿ ಏನಾಗುತ್ತೆ ಅಂತ. ಅಲ್ಲಿಂದ ಒಂದು ನಂತರ ಕೆಲವೊಂದು ನಾಟಕದ ಕಂಪ್ನಿಗಳಲ್ಲೆಲ್ಲ ಸೇರಿಕೊಂಡು, ಅಲ್ಲೂ ಕೂಡ ನಾಟಕದ ಕಂಪ್ನಿ ನಿಮ್ಗೆ ನೋಡಿರ್ಬೋದು. ಕೆಲವು ನಾಟಕದ ಗೀತೆಗಳು, ಅಲ್ಲೆಲ್ಲ ನಾಟಕದಲ್ಲಿ ಹೋಗಿ ನಾಟಕ ಮಾಡ್ತಕ್ಕಂಥದ್ದು. ಅಲ್ಲೆಲ್ಲ ಹೋದಾಗ ನೆಕ್ಸ್ಟು ಸಿನಿಮಾದಲ್ಲಿ ನಾನು ಯಾಕೆ ಮಾಡಬಾರ್ದು ಅಂತ ಕೂಡ ಬರ್ತಾರೆ. ಸಿನಿಮಾದಲ್ಲಿ ಕೂಡ ಹ್ಯಾಕ್ ಮಾಡೋದಕ್ಕೆ ಒಂದು ಬೆಳಗಾವಿ ಜಿಲ್ಲೆಯ ಗೋಕಾಕದ ಒಂದು ಅಪ್ಪ ಬಾಸ ಇಂತಕ್ಕಂಥ ಒಂದು ನಾಟಕ ತಂಡದಿಂದ ಅಲ್ಲಿಂದ ನಾಟಕವನ್ನು ಬಿಟ್ಟು ಸಿನಿಮಾಗೆ ಬೆಂಗಳೂರಿಗೆ ಬರ್ತಾರೆ. ನೋಡಿ, ಅಲ್ಲಿ ಕೂಡ ಬೆಂಗಳೂರಿಗೆ ಬಂದಾಗ ಒಂದು ಅನಂತ್ ನಾಗ್ ಅವರು, ಮತ್ತು ಅದು ಬಿಟ್ಟರೆ ನಮ್ಮ ಅಣ್ಣವರು ಕೂಡ ಗೊತ್ತಿರುತ್ತೆ ನಿಮಗೆ. ಆ ಟೈಮಲ್ಲಿ ಅವರೇ ಫೇಮಸ್ಸು. ಆ ಟೈಮಲ್ಲಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ಅಣ್ಣವ್ರ ಜೊತೆ, ಅಪ್ಪು ಸರ್ ಜೊತೆ ಎಲ್ಲ ತುಂಬ ಟ್ರೈನಿಂಗ್ ತೊಗೊಂಡು, ಅಪ್ಪು ಸರ್ ಅಂತೂ ಇನ್ನೂ ಚಿಕ್ಕ ವಯಸ್ಸಾಗ ಆವಾಗಲೇ ಇವರು ತುಂಬ ಅವ್ರ ಜೊತೆ ಎಲ್ಲ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ದರ್ಶನ್ ಸರ್ ಕೂಡ ಅದೇ ಟೈಮಲ್ಲಿ, ದರ್ಶನ್ ಸರ್ ಅಂದಿದ್ದ ಅವರ ತಂದೆ, ದರ್ಶನ್ ಸರ್ ಅವರ ತಂದೆ ಅಂತೂ ತುಂಬ ಕ್ಲೋಸ್ ಆಗಿದ್ರಂತೆ. ಅವ್ರು ಮಾಡಿರ್ತಕ್ಕಂಥ ಒಂದು ಸಹಾಯವನ್ನು ನಾನು ಜನ್ಮದಲ್ಲಿ ಮರೆಯೋದಕ್ಕಾಗಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ನೋಡಿ, ಯಾಕೆ ಅಂತಂದರೆ ಅಂಥ ಸಹಾಯ ಆದರೂ ಕೂಡ ಏನು ಮಾಡಿದ್ರು ಅಂತ ಕೂಡ ಹೇಳ್ತೀನಿ ನೋಡಿ. ಯಾಕೆಂದರೆ ನೋಡಿ, ಅವರು ಚಿತ್ರಗಳು ತುಂಬ ಚಲನಚಿತ್ರ ಮಾಡಿದ್ದಾರೆ. ಸೈಡ್ ಆ್ಯಕ್ಟರ್ ಆಗಿ, ಕಾಮಿಡಿ ನಟರಾಗಿ ಮಾಡಿದ್ದಾರೆ. ಆದರೆ ಈಗಲೂ ಕೂಡ ಅವ್ರಿಗೆ ಒಂದು ಸ್ವಂತ ಅವ್ರದ್ದೇ ಆದಂಥ ಒಂದು ಏನಾದರೂ ಒಂದು ಸಣ್ಣ ಈಗಲೂ ಬಾಡಿಗೆ ಮನೇಲಿ ಇದ್ದಾರೆ. ಸ್ವಂತ ಮನೆ ಅಂತೂ ಇಲ್ಲ. ಒಂದು ಅಷ್ಟೋ ಇಷ್ಟೋ ಅವರು ಒಂದು ಹೊಟ್ಟೆಪಾಡಿಗೋಸ್ಕರ ಏನೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನೋಡಿ, ಆ ಟೈಮಲ್ಲಿ ಏನಂತಂದರೆ, ಸಿನಿಮಾ ಅಂತಂದರೆ ಹುಲಿಯ ಸಿನಿಮಾ, ಓ ಮಲ್ಲಿಗೆ, ಅಕ್ಕ ಅನ್ನೋ ಸಿನಿಮಾಗಳೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಕಾಣಿಸ್ತಂತೆ ಅವ್ರಿಗೆ. ಆ ಟೈಮಲ್ಲಿ ಸಿನಿಮಾಗಳು ನಡೆಸೋಕೆ ಬರ್ತಾರೆ ಇಲ್ಲಿ ಬೆಂಗಳೂರಿಗೆ. ಗಿರೀಶ್ ಕಾಸರವಳ್ಳಿ ಅವರ ಒಂದು ಕನಸೆಂಬೋ ಕುದುರೆ ನೀರಿ ಅಂತ ಒಂದು ಸಿನಿಮಾ ಬರುತ್ತಂತೆ. ಈ ಸಿನಿಮಾ ಒಂದು ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ಆ ಟೈಮಲ್ಲಿ ನಡೆದ ಒಂದು ಚಲನಚಿತ್ರೋತ್ಸವದಲ್ಲಿ ಬಿರಾದ್ ಅವರಿಗೆ ಅತ್ಯುತ್ತಮ ಒಂದು ನಟ ಪ್ರಶಸ್ತಿಯನ್ನು ತಂದುಕೊಡ್ತಂತೆ. ನೋಡಿ, ವೈಜನಾಥ್ ಬಿರಾದ್ ಅವರು ಆ ಟೈಮಲ್ಲೇ ಸುಮಾರು 3 ದಶಕಗಳಿಂದ, ಅಂದರೆ 30 ವರ್ಷಗಳಿಂದ ಕನ್ನಡ ಚಲನಚಿತ್ರೋದ್ಯಮದಲ್ಲೇ ಬರ್ತಾರೆ. ಕೆಲಸ ಒಂದು ಹಿರಿಯರ ಭಾರತೀಯ ಚಲನಚಿತ್ರ ನಟ ಅಂತ ಕೂಡ ಒಂದು ಪ್ರಶಸ್ತಿಯನ್ನು ಪಡ್ಕೋತಾರೆ. ಬಟ್ ಆದರೂ ನೋಡಿ, ಎಷ್ಟೆಷ್ಟೆಲ್ಲ ಪ್ರಶಸ್ತಿಗಳು ಏನೇನೆಲ್ಲ ಮಾಡ್ತಾರೆ. 1989ರಲ್ಲೇ ಚಿತ್ರದ ಮೂಲಕ ಒಂದು ನಟನೆ ಪಾದಾರ್ಪಣೆಗೆ ಬರ್ತಾರೆ. 89 ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಈಗ 2025 ಹೆಚ್ಚು ಕಮ್ಮಿ 25ರಿಂದ 30 ವರ್ಷಗಳ ಮೇಲಾಯಿತು. 30 ವರ್ಷಗಳ ಮೇಲಾದರೂ ಕೂಡ ಸಿನಿಮಾ ರಂಗಕ್ಕೆ ಬಂದು ಇಲ್ಲಿವರೆಗೂ ಕೂಡ ಅವರು ಒಂದು ಸ್ವಂತ ಮನೆಯನ್ನು ಮಾಡ್ಕೊಂಡಿಲ್ಲ. ಆ ಕಡೆ ನೋಡಿ, ಆ ಕಾಲದಲ್ಲಿ ಅಂಬರೀಷ್ ಸರ್ ವಯಸ್ಸು ಕೂಡ ಇನ್ನೂ ಚಿಕ್ಕದು, ನಟನೆಗೆ ಇನ್ನೂ ಕಾಲಿಟ್ಟಂಥ ವಯಸ್ಸು. ಅಂಬರೀಷ್ ಸರ್ ಕೂಡ ಒಂದು ಹೆಲ್ಪ್ ಮಾಡಿದ್ರಂತೆ. ನೋಡಿ, ಇಂಥ ಹೆಲ್ಪ್ಗಳಿಂದ ಅವರು ಒಂದು ಅಂದರೆ ಅವಕಾಶವನ್ನು ಕೊಡಿಸುವಂಥ ಚಾನ್ಸಸ್ ಅಷ್ಟೇ, ಬೇರೆ ಏನೇನಿಲ್ಲ. ಸಿನಿಮಾಗಳಲ್ಲಿ ಬೇರೆ ಸಿನಿಮಾಗಳಲ್ಲಿ ಅವಕಾಶವನ್ನು ಸಿಗುವಂಥದ್ದು. ನೋಡಿ, ನಟನೆಗೆ ಪಾದಾರ್ಪಣೆ ಮಾಡ್ತಾರೆ. ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗಿ ಮುಂದೆ ಅಂದಿನಿಂದ ಅವರು ಹಲವಾರು ಪ್ರಸಿದ್ಧ ನಿರ್ದೇಶಕರೊಂದಿಗೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಏಕಲವ್ಯ ಅನ್ನೋ ಸಿನಿಮಾ, ಅಜಗಜಾಂತರ, ಸೂಪರ್ ನನ್ನ ಮಗ, ಮತ್ತು ಇನ್ನೂ ಸಿನಿಮಾಗಳಂತ ಹೇಳಿದ್ರೆ ಉಪೇಂದ್ರ ಅವರ ಒಂದು ಸ್ವಸ್ತಿಕ್ ಸಿನಿಮಾ, ತವರಿಗೆ ಬಾತಂಗಿ, ನಂದಿ ಅನ್ನೋ ಸಿನಿಮಾ, ಅಭಿ ಅನ್ನೋ ಸಿನಿಮಾ, ಕಿಚ್ಚ, ಸುಂಟ್ರಗಾಳಿ, ಮಾತಾ ಅನ್ನೋ ಸಿನಿಮಾ, ಹುಬ್ಬಳ್ಳಿ,
ತುಂಬ ಕೆಲವರೆಲ್ಲ ಈಗೀಗ ಬರ್ತಾ ಇರೋ ಸುದೀಪ್ ಸರ್ ಸಿನಿಮಾ ಎಲ್ಲ ನೀವು ನೋಡ್ಬೋದು. ಆ ಟೈಮಲ್ಲೆಲ್ಲ ಈ ತುಂಬ ದನ ಕಾಯೋನು ಅನ್ನೋ ಸಿನಿಮಾದೆಲ್ಲ ಚಾನ್ಸ್ ಸಿಕ್ಕಿದ್ದಕ್ಕೆ ತುಂಬ ಫೇಮಸ್ ಆದರು ಅವರು. ಈಗ ನಮ್ಮ ಈ ದರ್ಶನ್ ಸರ್ ಸುದೀಪ್ ಸರ್ ಸಿನಿಮಾಗಳು, ಉಪೇಂದ್ರ ಅವ್ರ ಸಿನಿಮಾಗಳಲ್ಲೆಲ್ಲ ನೋಡಿ ಬ್ಯಾಂಕ್ ಜನಾರ್ದನ್ ಜೊತೆ ಅವ್ರಲ್ಲ ಅವ್ರ ಜೊತೆನೂ ಅಭಿನಯಿಸಿದ್ದಾಗಿ ತುಂಬ ಫೇಮಸ್ ಆಗಿದ್ದರು. ಬಟ್ ಆದರೂ ಕೂಡ ಅವ್ರು ಫೇಮಸ್ ಆದರೂ ಏನು ಪ್ರಯೋಜನ, ಅವ್ರಿಗಂತೂ ಒಂದು ಪೇಮೆಂಟ್ ಸಂಬಳ ಅಂತ ನಾವೇನು ಕರಿತೀವಿ, ಸಂಬಳ ಎಲ್ಲ ಕಮ್ಮಿ ಇರುತ್ತೆ. ಮತ್ತು ಅವ್ರಿಗೆ ಈಗಲೂ ಕೂಡ ಸ್ವಂತ ಒಂದು ಏನಾದರೂ ಸ್ವಂತನ ಮಾಡ್ಕೋಬೇಕು, ಮನೆ ಅಂತಲ್ಲ, ಸ್ವಂತ ಒಂದು ಸ್ಕೂಟ್ರು, ಗಾಡಿ, ಇಲ್ಲ ಏನಾದರೂ ಒಂದು ಕಾರು ಏನಾದರೂ ತೊಗೋಬೇಕು. ನೋಡಿ, ಒಬ್ಬ ಚಲನಚಿತ್ರ ನಟ ಆಗಿ ಇದುವರೆಗೂ ಕೂಡ ಏನನ್ನು ಸಾಧಿಸಿಲ್ಲ. ನಾನು ತೊಗೊಂಡು ಒಂದು ಮನೆಯೂ ಕೂಡ ತೊಗೊಂಡಿಲ್ಲ. ಒಂದು ಏನೋ ನನ್ನ ಸಂಪಾದನೆ ಅಂತೂ ನನ್ನ ಒಂದು ಊಟಕ್ಕೂ ಕೂಡ ಕಾಸಿಲ್ಲ ನನಗೆ. ನೋಡಿ, ಆವತ್ತಿನ ಕಾಲದಲ್ಲಿ ಊಟಕ್ಕೂ ಕೂಡ ಕಾಸಿಲ್ದೇ ಬರೀ ಏನೋ ಒಂದು 10 ರೂಪಾಯಿಗೆ ಸೌತೆಕಾಯಿ ಸಿಗುತ್ತೆ ಅಂತ, 1 kg 10 ರೂಪಾಯಿ ಸೌತೆಕಾಯಿ ಸಿಗುತ್ತೆ ಅಂತ ಸೌತೆಕಾಯಿ ತಿಂತಿದ್ರಂತೆ. ನೋಡಿ ಎಂಥ ಟೈಮಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ. ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಯಾವ ಪಾತಾಳ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ನೋಡಿ. ಅದರಲ್ಲೂ ನಮ್ಮ ಸಹ ಕಲಾವಿದರಿಗೆ ಒಂದು ಚಾನ್ಸಸ್ಸೇ ಇಲ್ಲ. ಅಂದರೆ ಒಂದು ಅವಕಾಶ ಕೂಡ ಇಲ್ಲ. ಅವಕಾಶ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊತಾ ಇಲ್ಲ. ಅದು ಯಾರೇ ಆಗಲಿ ನೋಡಿ, ಅವಕಾಶ ಸಿಕ್ಕಿದ್ದನ್ನು ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಆದರೆ ಇವರು ಕೂಡ ನೋಡಿ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾರೆ. ಪಾದಾರ್ಪಣೆ ಮಾಡಿದ್ಮೇಲೆ ನಂತರ ಸಿನಿಮಾಗಳ ಅವಕಾಶ ಬರುತ್ತೆ. ಅವಕಾಶಗಳು ಸಿಕ್ಕಿದ ಮೇಲೆ ಅದನ್ನು ಸರಿಯಾದ ರೀತಿ ಬಳಸ್ಕೊಳ್ಳಲ್ಲ ಅವರು. ನೋಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ಸಿನಿಮಾಗಳು ಅಂತಂದರೆ, ಸಿನಿಮಾ ನಾವು ಮಾಡ್ತಾ ಇರ್ತಕ್ಕಂಥ ಸಿನಿಮಾಗಳೆಲ್ಲ ಹೋಗ್ತಾ ಹೀಗೆ ಒಂದು ಸಿನಿಮಾದಲ್ಲಿ ಹಿಟ್ಟಾಗ್ತೀವಿ, ಒಂದು ಸಿನಿಮಾದಲ್ಲಿ ಫ್ಲಾಪ್ ಆಗ್ತೀವಿ, ಮತ್ತು ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೊಂದು ಅವಕಾಶ ಸಿಗಲ್ಲ. ಮತ್ತು ನಮ್ಮದೇ ಆದಂಥ ಒಂದು ಬೇರೆ ಇನ್ನೊಂದು ಯಾವುದಾದ್ರು ಸೈಡ್ ಬಿಸ್ನೆಸ್ ಇರಲ್ಲ. ಎಲ್ಲರಿಗೂ ಅಷ್ಟೇ, ಎಷ್ಟೋ ಜನ ಸಹ ಕಲಾವಿದರಿಗೆ ಇದೇ ರೀತಿ ಸಿನಿಮಾ ಚಲನಚಿತ್ರನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಅವ್ರಿಗಂತೂ ಚಲನಚಿತ್ರ ಬಿಟ್ಟರೆ ಬೇರೆ ದಾರಿ ಇಲ್ಲ. ಬೇರೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗೋಣ. ಈಗ ನೋಡಿ, ಲಾಸ್ಟ್ ಟೈಮ್ ಕೂಡ ಕೆಲವರು ಸ್ವಿಗ್ಗಿ ಡೆಲಿವರಿ, ಜೊಮ್ಯಾಟೊ ಡೆಲಿವರಿ ಮಾಡ್ಕೊಂಡು ಬದುಕ್ತಿರ್ತಕ್ಕಂಥದ್ದು, ಆಟೋ ಓಡಿಸ್ಕೊಂಡು ಬದುಕ್ತಿರ್ತಕ್ಕಂಥದ್ದು ನಾವು ನೋಡ್ದೋ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಯಾವ್ಯಾವ ಥರ ಬದುಕ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಮತ್ತು ಆಟೋ ಓಡಿಸ್ಕೊಂಡು ಸಿನಿಮಾ ಮಾಡ್ತಿರ್ತಕ್ಕಂಥವ್ರು ಯಾರು, ಅದನ್ನೆಲ್ಲ ಲಾಸ್ಟ್ ಟೈಮಲ್ಲಿ ತಿಳಿಸಿದ್ದೆ ನಿಮಗೆ. ಇವ್ರದ್ದು ನೋಡಿ, ಇವರು ಒಂದು ಆಟೋನು ಕೂಡ ಓಡಿಸ್ತಾನೆ. ಯಾಕೆಂದರೆ ಸಿನಿಮಾನೇ ನನ್ನ ಗೌರವ, ಸಿನಿಮಾದಲ್ಲಿ ಒಂದು ನಟನೆ ನನ್ನ ಒಂದು ದೈವ ಅಂತ ಕೂಡ ಬದುಕ್ತವರು. ಆದರೆ ದರ್ಶನ್ ಸರ್ ಒಂದು ತಂದೆ ಅಂತೂ ಆ ಕಾಲದಲ್ಲಿ ನೋಡಿ 1980-90 ಕಾಲಕ್ಕೆ ದರ್ಶನ್ ಸರ್ ತಂದೆ ಸ್ವಲ್ಪ ವಿಲನ್ ಪಾತ್ರಗಳಲ್ಲಿ ತುಂಬ ಅವಕಾಶಗಳನ್ನು ಕೊಡಿಸಿರ್ತಾರೆ. ಅದು ಬಿಟ್ಟರೆ ತುಂಬ ಅವಕಾಶಗಳ ಜೊತೆಗೆ ಏನೋ ಒಂದು ಸ್ವಲ್ಪ ದುಡ್ಡಿನ ಸಹಾಯವನ್ನು ಕೂಡ ಮಾಡಿದ್ರಂತೆ ಆಗಿನ ಕಾಲಕ್ಕೆ. ನೋಡಿ, ಆ ಆಗಿನ ಕಾಲಕ್ಕೆ ದುಡ್ಡಿನ ಸಹಾಯ ಮಾಡೋದು ಅಂದರೆ ಯಾರೂ ಮುಂದೆ ಬರಲ್ಲ ನೋಡಿ. ಯಾಕೆಂತಂದರೆ ದರ್ಶನ್ ಸರ್ ತಂದೆ ಬಂದಿದ್ರು ಅಂತಂದರೆ ಶ್ರೀನಿವಾಸ್ ತೂಗುದೀಪ ಅಂತ ನಾವೇನು ಕರಿತೀವಿ, ಅವ್ರು ಬಂದು ಸಹಾಯ ಮಾಡಿದರು ಅಂತ ಕೂಡ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ವೈಜನಾಥ್ ಬಿರಾದ್ ಅವರೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗಂತೂ ತುಂಬ ನಾನು ಸೋತೋಗ್ಬಿಟ್ಟಿದ್ದೆ ಅಂತ 1990-95 ಕಾಲದಲ್ಲಿ ತುಂಬ ಸೋತೋದಾಗ ನನಗೆ ಈ ರೀತಿ ಸಹಾಯ ಮಾಡಿದ ಒಬ್ಬ ವ್ಯಕ್ತಿ ಅಂದರೆ ದರ್ಶನ್ ಸರ್ ಒಂದು ತಂದೆಯ ನೆನಪನ್ನು ತುಂಬ ನೆನೆಸ್ಕೊಂಡಿದ್ದಾರೆ ಅವರು. ಯಾಕೆಂದರೆ ಸಹಾಯ ಅಂಥದ್ದನ್ನು ಯಾರು ಕೂಡ ನೋಡಿ ಎಷ್ಟೋ ಜನ ಮರ್ತು ಬಿಡ್ತಾರೆ. ನಾವು ಮಾಡಿದ ಸಹಾಯನ ನೆನೆಸ್ಕೊಳ್ಳಲ್ಲ. ಏನಾದರೂ ಒಂದು ನಾವು ಮಾಡಿದ್ದ ಒಂದು ಸಹಾಯ ಅನ್ನೋದಕ್ಕಿಂತ ದಾನ ಧರ್ಮ ಅನ್ನೋಂತ ನಾವು ಕರಿತೀವಲ್ಲ, ಅದನ್ನು ಕೂಡ ಧರ್ಮ ಅಂತ ಏನು ಹೇಳ್ಕೊಳ್ಳಲ್ಲ. ಅದನ್ನು ದಾನ ಮಾಡ್ತಾ ಇದ್ದೀವಿ, ಇಲ್ಲ ಏನಾದರೂ ತ್ಯಜಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳಲ್ಲ. ಅವೆಲ್ಲ ಏನೋ ಮರ್ತು ಬಿಡ್ತಾರೆ, ಒಂದು ಫ್ರೆಂಡ್ಶಿಪ್ ಆಗಲಿ ಇನ್ನೊಂದೇ ಆಗಲಿ. ಆದರೆ ಇವರು ಕೂಡ ಖುದ್ದಾಗಿ ಬಂದು TV 9 ಕೂಡ ಹೇಳ್ಕೊಂಡಿದ್ರು, ನನಗೆ ತಂದೆಯ ರೀತಿ ಬಂದು ಸಹಾಯ ಮಾಡಿದ್ರು ಅಂತ ಹೇಳ್ಕೊಂಡಿದ್ರು ಆ ಕಾಲಕ್ಕೆ. ನೋಡಿ ಎಷ್ಟೆಷ್ಟೆಲ್ಲ ಕಷ್ಟ ಇತ್ತು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ.